ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಈ 3-4 ದಿನಗಳ ಹಿಂದೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಗಾದೆ ಮಾತಿದೆ, ಉಂಡ ಮನೆಗೆ 2 ಬಗೆಯದು ಅಂತ. ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಪಾಲಿನ ನೀರನ್ನು DK ಶಿವಕುಮಾರ್ ಅವರ ಸ್ವಕ್ಷೇತ್ರ ರಾಮನಗರಕ್ಕೆ ತೆಗೆದುಕೊಂಡು ಹೋಗಿ ಬೇಗ ಕಾಮಗಾರಿಯನ್ನು ಶುರು ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ರೈತ ಸಂಘ ಮತ್ತು ಪಕ್ಷಾತೀತವಾಗಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಒಂದು ಮಹತ್ವದ ಸಭೆಯನ್ನು ಏರ್ಪಡಿಸಿದ್ದು, ಆ ಸಭೆಯಲ್ಲಿ ಏನು ಮಾನ್ಯ ಸರ್ಕಾರ ಯಾವ ರೀತಿ ನಮ್ಮ ಜಿಲ್ಲೆಯನ್ನು ನಡೆಸಿಕೊಳ್ಳುತ್ತೆ ಅದ್ರ ಮೇಲೆ ನಾವೆಲ್ಲ ಸಂಘಟಿತರಾಗಬೇಕು, ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಮಾತುಕತೆಯನ್ನು ನಡೆಸಿದ್ದೀವಿ. ಹೋದ ವರ್ಷ ಮೇ 31ನೇ ತಾರೀಕು ಇದೇ ಥರ ಅಕ್ರಮವಾಗಿ ಬಂದು ಕೆಲಸ ಪ್ರಾರಂಭ ಮಾಡೋಕ್ಕೆ ಬಂದಿದ್ದರು. ಅದನ್ನು ಎಲ್ಲ ತಾಲೂಕಿನ ಎಲ್ಲ ರೈತರು ಸೇರಿ ಪಕ್ಷಾತೀತವಾಗಿ ರೈತ ಸಂಘದ ಜೊತೆಯಲ್ಲಿ ಒಂದು ಬೃಹತ್ ಹೋರಾಟ ಮಾಡಿ ಸುಮಾರು 10-15 ಸಾವಿರ ಜನ ಸೇರಿ ಈ ಹೋರಾಟಕ್ಕೆ ಒಂದು ಅಂತ್ಯವನ್ನು ಕಾಣಿಸಿದ್ರು. 144 ಸೆಕ್ಷನ್ ಜಾರಿಯಾದರೂ ನಮ್ಮ ತಾಲೂಕಿನ ರೈತರು ಯಾರೂ ಬಗ್ಗಿರಲಿಲ್ಲ. ಆದರೆ ಒಂದು ವರ್ಷದಿಂದ ನಿಂತು ಹೋದ ಕಾಮಗಾರಿಯನ್ನು ಮುಖ್ಯಮಂತ್ರಿಯಾದ ತಕ್ಷಣ DK ಶಿವಕುಮಾರ್ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅವರು ಸಚಿವರು ಮುಖ್ಯಮಂತ್ರಿ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿರ್ಬೇಕೆ ಹೊರತು ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಾವೆಲ್ಲ ರೈತರು, ನಮ್ಮ ತಾಲೂಕಿನ ರೈತರು, ಜಿಲ್ಲೆಯ ರೈತರು ಸಂಘಟಿತರಾಗ್ತಾ ಇದ್ದೀವಿ. ನಮ್ಮ ಪ್ರಾಣ ಬೇಕಾದರೂ ಬಿಡ್ತೀವಿ, ನಮ್ಮ ಪಾಲಿನ ನೀರನ್ನು ಬಿಡಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ.